ಎಷ್ಟು ದಿವಸದಿಂದ ಯೋಚನೆ ಮಾಡಿದೆ ಗೊತ್ತಾ, ಇದಕ್ಕೆ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಇದಕ್ಕೆ ಕನ್ಸ್ಕೊಂಡಿದ್ದೆ. ಕಾಶ್ಮೀರ್ಗೆ ಹೋಗಿ ಕನ್ಯಾಕುಮಾರಿಗೆ ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದೆ. ಕಾಶ್ಮೀರ್ ಲಾಲ್ ಚೌಕಿಂದ ಹಿಡಿದು ಕನ್ಯಾಕುಮಾರಿಯ ಕೊನೆ ಲ್ಯಾಂಡ್ವರೆಗೂ ಬೈಕ್ ಬಂದಿದ್ದೀನಿ. ದಿ ಯಂಗೆಸ್ಟ್ ಬೈಕರ್ ಆಫ್ ಇಂಡಿಯಾ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over facts. ಸೊ ನಾನೀಗ ಫೈನಲಿ ಕನ್ಯಾಕುಮಾರಿಗೆ ರೀಚ್ ಆಗಿದ್ದೀನಿ. ಕನ್ಯಾಕುಮಾರಿ ಬೋರ್ಡು ನ್ಯಾಷನಲ್ 0 ಪಾಯಿಂಟ್ ಲಾಸ್ಟ್ ರೋಡ್ ಬಾಯ್ಸ್. ಬಾಯ್ಸ್ ಇನ್ನೊಂದೂವರೆ ಕಿಲೋಮೀಟ್ರು. ಖುಷಿ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನೊಂದೂವರೆ ಕಿಲೋಮೀಟ್ರಲ್ಲಿ ನನ್ನ ಮೆಗಾ ರೈಡ್ ಮುಗಿಯುತ್ತೆ. ನನ್ನ ಖುಷಿನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಹೆಂಗೈತೆ ಅಂದರೆ ಇವಾಗ ಖುಷಿ ಹೇಳೋಕ್ಕಾಗಲ್ಲ ಗುರು. ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್ ಡ್ಯೂಡ್. ನಿಮಗೆ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ನನ್ನ ಕೈಲಿ. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಬಾಯ್ಸ್. ನನ್ನ ಕನಸು ಬಾಯ್ಸ್, ಕನಸಿದು. ಎಷ್ಟು ದಿವಸದಿಂದ ಯೋಚನೆ ಮಾಡಿದೆ ಗೊತ್ತಾ, ಇದಕ್ಕೆ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಇದಕ್ಕೆ ಕನ್ಸ್ಕೊಂಡಿದ್ದೆ. ಕಾಶ್ಮೀರ್ಗೆ ಹೋಗಿ ಕನ್ಯಾಕುಮಾರಿಗೆ ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದೆ. ಕಾಶ್ಮೀರ್ ಲಾಲ್ ಚೌಕಿಂದ ಹಿಡಿದು ಕನ್ಯಾಕುಮಾರಿಯ ಕೊನೆ ಲ್ಯಾಂಡ್ವರೆಗೂ ಬೈಕ್ ಬಂದಿದ್ದೀನಿ. ದಿ ಯಂಗೆಸ್ಟ್ ಬೈಕರ್ ಆಫ್ ಇಂಡಿಯಾ. ಒಂದು ಸ್ವಲ್ಪ ದೂರ ಬಾಯ್ಸ್. ನಮ್ಮ ಕನಸು ಅನ್ಸೋದಕ್ಕೆ ಸ್ವಲ್ಪ ದೂರ. ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾ ಇಲ್ಲ. शुरू करके कश्मीर गया और वापस कश्मीर से कन्याकुमारी, इसके बाद कर्नाटका घर चला जाऊंगा। अभी रिटर्न जर्नी है। अभी पहुंचा हूँ मैं। कौन सा चैनल आपका? ये है हमारा। ಇಲ್ಲಿ ಹೋಗ್ಬೇಕು। ಎಸ್, ಫೈನಲ್ ಇನ್ನೊಂದು ಕಿಲೋಮೀಟ್ರ್ ಬಾಯ್ಸ್, ಇನ್ನೊಂದು ಕಿಲೋಮೀಟ್ರಿಗೆ ಹೋದರೆ ಕನ್ಯಾಕುಮಾರಿಗೆ ರೀಚ್ ಆಗ್ತೀನಿ। ಇಷ್ಟು ಬೇಗ ರೀಚ್ ಆಗಿಬಿಟ್ಟೆನೋ ಅಂತ ಕೇಳ್ತಿದ್ದಾರೆ ಸತೀಶ್ ಅಣ್ಣ। ಬೆಳಗ್ಗೆ 6 ಗಂಟೆಗೆ ಬಿಟ್ಟೆ, ಮಧ್ಯಾಹ್ನ 3 ಗಂಟೆಗೆ ಇಲ್ಲಿದ್ದೀನಿ। ಸೊ ನೋಡೋಣ, ಪಟ್ ಅಂತ ಹೋಗಿ ಸನ್ಸೆಟ್ ವ್ಯೂ ಅದೇನಿದೆ ಅಲ್ಲಿ ಫೋಟೋ ಗಿಟ ಹಾಕ್ಕೊಂಡು ಖುಷಿಯಾಗೋಯ್ತು ಗುರು। ನಾನು ಕಾಶ್ಮೀರಲ್ಲಿದ್ದೀನಿ। ಒಂದು ನಿಮಿಷ ರೀ, ಇದನ್ನು 360 ವ್ಯೂ ಬೇಕು, ಇದು ಹೆಂಗೆ ಮಿಸ್ ಮಾಡ್ಕೊಳ್ಳಿ ನಾನು ಹೇಳಿ। ನನ್ನ ಲಾಸ್ಟ್ ಮೂಮೆಂಟು ನಾನು ಇಲ್ಲಿದ್ದೀನಿ ನೋಡಿ, ಇಲ್ಲಿ ನಾನೇ ಇದು ರೆಕಾರ್ಡ್। ಆ್ಯಕ್ಚುಲಿ 360 ಸುಮ್ಮನೆ ಸಿಗಾಕಿದ್ದೀನಿ, ಬಿದ್ದಿದೋಗ್ಬಿಟ್ರೆ ನನ್ನ ಕತೆ ಮುಗೀತು। ಲಕ್ಕಿ ಬ್ರೋ ಕಚ್ಬಿಡ್ತಾರ ಮೇಲೆ। ಮ್ಯಾಪ್ ಓಪನ್ ಮಾಡಿಬಿಡ್ತೀನಿ। ಇಲ್ಲೇ ಅಂತ ಹೇಳಿದ್ರು ಸತೀಶ್ ಅಣ್ಣ। ಇಲ್ಲೇ ಪುಣ್ಯ, ಕರೆಕ್ಟಾಗಿ ಗಾಡಿ ಯಾರು ಹಾಕಿಲ್ಲ ಗುರು। ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು NHAI। ಓ ಮೈ ಗಾಡ್, ಬಟ್ ಯಾರು ಇಲ್ವಲ್ಲಪ್ಪ ಬಾಯ್ಸ್। ಐ ಆಮ್ ಫೈನಲಿ ಇನ್। ವೆಲ್ಕಮ್ ಟು ಕನ್ಯಾಕುಮಾರಿ। ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ನ್ಯಾಷನಲ್ 0 ಪಾಯಿಂಟ್ ಲಾಸ್ಟ್ ರೋಡ್ ಬಾಯ್ಸ್। ಫೋಲ್ಡ್ ಹಾಕಿ ಹಿಂದೆ ನೋಡ್ರಿ, ಬೋರ್ಡ್ ಇದೆ।
ಸೊ ನಾನೀಗ ಫೈನಲಿ ಕನ್ಯಾಕುಮಾರಿಗೆ ರೀಚ್ ಆಗಿದ್ದೀನಿ. ಕನ್ಯಾಕುಮಾರಿ ಬೋರ್ಡು ಒಂದು ಫೋಟೋ ಗಿಟ ಯಾರ ಥರ ಕೇಳ್ಬಿಟ್ಟು ತೆಗೆಸ್ಕೊತೀನಿ. ಇದು 0 ಪಾಯಿಂಟ್ ಅಂತೆ. ಸತೀಶ್ ಅಣ್ಣವ್ರು ಫೋನ್ ಮಾಡಿದೆ, ಗೊತ್ತಾಗಲಿಲ್ಲ, ನಾನೆಲ್ಲ ಅಲ್ಲೆಲ್ಲ ಸುತ್ತಾಡ್ತಾ ಇದೆ. ಸೊ ಫೈನಲಿ ನಾನು ಲಾಸ್ಟ್ ಪಾಯಿಂಟಿಗೆ ಬಂದೆ. ಫೈನಲಿ ಅಫಿಷಿಯಲ್ ಆಗಿ ರೈಡ್ ಕಂಪ್ಲೀಟ್ ಆಗಿದೆ. ನಿಮಿಷ ಫೇಸ್ ರಿವೀಲ್ ಮಾಡ್ಬಿಡ್ತೀನಿ ರೀ. ನಾನು ಕೊನೆಗೂ ಕನ್ಯಾಕುಮಾರಿಗೆ ರೀಚ್ ಆಗೋದು. ಫೈನಲಿ ರೀಚ್ ಕನ್ಯಾಕುಮಾರಿ. ಕಾಶ್ಮೀರಿಂದ ಕನ್ಯಾಕುಮಾರಿಗೆ ಬಂದಾಯಿತು. ಸಿಗ್ತೀನಿ ಬರ್ರಿ, ಒಂದು ಫೋಟೋ ಗಿಟ್ ಹಾಕೋಣ ಆಮೇಲೆ. .360 ಏನಾಗಿದೆ, ಒಂದೆರಡು ವೀಡಿಯೋ ತೊಗೊಂಡೆ. ಅದನ್ನೆಲ್ಲ ಒಂದು ಸ್ವಲ್ಪ ಹೊತ್ತಲ್ಲಿ ರೆಡಿ ಮಾಡ್ತೀನಿ. ಫಸ್ಟಿಗೆ ಒಂದು ರೂಮ್ ಸಿಕ್ತು, ಅಂದರೆ ಒಂದು ಲೋಕಲ್ ಗೈಡ್ ಅಣ್ಣ ಸಿಕ್ಕಿದ್ರು. ಅವರು ಲೈಕ್ ಮೈಸೂರವ್ರಂತೆ. ಸೊ ಅವರು ಒಂದು ರೂಮ್ ಅಡ್ಜಸ್ಟ್ ಮಾಡಿಕೊಟ್ರು ಇಲ್ಲಿ ಮಾತಾಡಿ. ಸೊ ರೋಡ್ ಹತ್ರ ಆಯಿತು. ಸೊ ಈಗ ರೂಮ್ ಹತ್ರ ಹೋಗೋಣ. ಅದು ರೂಮ್ ಹೆಸ್ರೇನು ಹೇಳಿದ್ರಪ್ಪ, ತ್ರಿವೇಣಿ. ಇದೆ ತ್ರಿವೇಣಿ ಟೂರಿಸ್ಟ್ ಹೋಮು. ಅಣ್ಣ ಬ್ಯಾಕ್ ಗೇಟ್ ಯಾವುದು? ಬ್ಯಾಕ್ ಗೇಟ್ ತ್ರಿವೇಣಿ ಹೋಮ್ಸ್ ಇದೆ ಸರ್. ಆಚೆ ಹೋಗಿ ಊಟ ಮಾಡ್ಕೊಂಡು ಇಲ್ಲಿ ಬಂದು ರೂಮಿಂದ ಆದಮೇಲೆ ಆಚೆ ಹೋಗಿ ಸುಮ್ಮನೆ ಒಂದು ರೌಂಡ್ ನೋಡಿಕೊಂಡು ಏನು ಅಂತ ಕನ್ಯಾಕುಮಾರಿ ಹೇಗಿದೆ ಅಂತ ತಿರುಗಾಡ್ಕೊಂಡ್ಬಂದೆ. ತುಂಬ ಜನ ಇದ್ದಾರೆ. ನಾನು ಇರೋದ್ರಲ್ಲೇ ಒಂದು 800 ರೂಮ್ ಇದೆ. 800 ರೂಮು ಬುಕ್ ಆಗಿದೆ ತೆಗೆದು ಆಲ್ಮೋಸ್ಟು. ಥರ ಎಷ್ಟು ಜನ ಬಂದಾರೆ ಅಂದರೆ ತುಂಬ ಹುಡುಗರು ಜನ. ಪ್ಲಸ್ ಸಣ್ಣದಾಗ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡ್ಕೊಬಂದೆ. ಇದೊಂದೆರಡು ಫ್ರೆಂಡ್ಸ್ಗೆ, ಇದೊಂದು ಅಮ್ಮಗೆ, ಇದು ಮಾವನ ಮಗನಿಗೆ. ಬಟ್ ನಾನು ಹತ್ರ ತಗೊತಿದ್ದೆ. ಇದು ಮಾವನ ಮಗಳಿಗೆ, ಇದು ನಮ್ಮ ಫೇವ್ರೆಟ್ ಮ್ಯಾಮ್ಗೆ. ಸೊ ನನ್ನ ಕಡೆಯಿಂದ. ಸೊ ನಾನು ಫ್ಲ್ಯಾಗ್ ಆಫ್ ದಿನನೂ ಅವರು ಬಂದಿದ್ದರು. ಶೀ ಈಸ್ ನನ್ ಅದರ್ ದೆನ್ ಅಶ್ವಿನಿ ಮ್ಯಾಮು. ಶೀ ಈಸ್ ಬೆಸ್ಟ್ ಅನಿಸ್ತು ಆ್ಯಕ್ಚುಲಿ ನನಗೆ. ಸೊ ಅವ್ರಿಗೆ ಅಂಥೇಳಿ ಒಂದು ಸಣ್ಣ ಗಿಫ್ಟು ನನ್ನ ಕಡೆಯಿಂದ. ಪ್ರತಿ ಸಲಿನೂ ನಾನು ಏನೇ ಮಾಡಿದ್ರು ನನ್ನ ಜೊತೆ ಇರ್ತಾರೆ. ಸೊ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟು, ಲೈಕ್ ಒಂದು ನೆನಪಿಗೋಸ್ಕರ, ನಾನು ಈ ರೈಡ್ಗೆ ಹೋಗಿದೆ ಅಂತೇಳಿ ಅವ್ರಿಗೊಂದು ನೆನಪಿಗೋಸ್ಕರ ಒಂದು ಸಣ್ಣ ಗಿಫ್ಟ್ ನಾ ಬೈ ಮಾಡಿದೆ. ಸೊ ಯಾಕಂದರೆ ಪ್ರತಿ ಸಲ ಅವ್ರು ನನಗೆ ಸರ್ಪ್ರೈಸ್ ಮಾಡ್ತಾಯಿದ್ದಾರೆ. ಪ್ಲಸ್ ನಾನು ಏನೋ ಅವ್ರಿಗೊಂದು ಗಿಫ್ಟು ಸರ್ಪ್ರೈಸ್ ಏನಂದ್ರೆ ಏನೂ ಇಲ್ಲ. ಅದಕ್ಕೆ ಏನೋ ಒಂದು ಸಣ್ಣ ಹುಡುಗರೆ ನನ್ನ ಕೈಲಿ ಆದಷ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಅದೊಂದು ಪೌಚ್, ಅದು ಬ್ಯಾಂಬೂದು ಆ್ಯಕ್ಚುಲಿ, ಬ್ಯಾಂಬೂ ಪೌಚ್ ಇದು. ಸೊ ಅವ್ರು ಆಗಿರೋ ಟೀಚರ್ ಅದರಿಂದ ಬ್ಯಾಂಬೂ ಪೌಚು ಸೆಟ್ ಆಗುತ್ತೆ ಅಂದ್ಕೊಂಡು ಪ್ರಿಂಟ್ ಮಾಡಿ ಬ್ಯಾಂಬೂದು ಒಂದು ಪೌಚ್ ಇಟ್ಕೊಂಡಿದ್ದೀನಿ. ಸೊ ಬ್ಲಾಗ್ ಬರೋಷ್ಟರಲ್ಲಿ ಅವ್ರಿಗೆ ಕೊಟ್ಟಿರ್ತೀನಿ. ಸೊ ಅವ್ರು ಹೇಗೆ ತಗೋತಾರೆ ಇದನ್ನು ಅನ್ನೋದು ಜೊತೆಲಿದೆ. ಲೈಕ್ ಶಿ ಲೈಕ್ಸ್ ಆರ್ ನೋಡೋಣ. ಸೊ ಇಲ್ಲಿಗೆ ಡೇ 13 ಕ್ಲೋಸ್ ಮಾಡ್ತೀನಿ. ನಾಳೆ ರಾಮೇಶ್ವರಂ ಹೋಗ್ತೀನಿ. ಸೊ 11 ಅಂತೀನಿ, ಸರಿ 13 ದಿನ ಆಗಿದೆ. 13 ದಿನಕ್ಕೆ ಕೆಟ್ಟಕ್ಕೆ ಮುಗಿಸಿದ್ದೆ ನಾನು. ನಾಳೆ ರಾಮೇಶ್ವರಂಗೆ ಹೋಗಿ ಅಲ್ಲೊಂದು ಡೇ ಆಲ್ಟಾಗಿ ಆಮೇಲೆ ಬೆಂಗಳೂರಿಗೆ ಹೋಗ್ತೀನಿ. ಸೊ ಪ್ರಾಪರ್ 15 ದಿವಸ ಟೈಮ್, ಒನ್ ಡೇನೂ ವೇಸ್ಟ್ ಮಾಡಬಾರ್ದು. ಕಾಲೇಜಲ್ಲಿ ಬಂಕ್ ಆಗಿರೋದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡೋಣ ಅಂತ ಕರೆಕ್ಟಾಗಿ 15ನೇ ತಾರೀಕು ಬೆಂಗಳೂರಿಗೆ ಹೋಗ್ತೀನಿ. ಸೊ ಇಲ್ಲಿಗೆ ಈ ದಿನ ನಾನು ಏನು ಮಾಡ್ತಾಯಿದ್ದೀನಿ. ಸೊ ಯಾವ ವೀಡಿಯೋ ಇನ್ನೂ ನೋಡಿಲ್ಲ, ನೋಡ್ಕೊಂಡ್ಬನ್ನಿರಿ. ಹಳೆದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ವ್ಲಾಗು. ಸೊ ಎಡಿಟಿಂಗ್ ಮಾಡೋದು ಬಾಕಿ ಇದೆ, ಅದನ್ನು ನಾನು ಬೆಂಗಳೂರಿಗೆ ಬಂದೇ ಮಾಡೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರಿಯ ಪ್ರೀತಿಕೊಟ್ರು. ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಕೊಟ್ರಪ್ಪ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ.